ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಹೌದು, ಸ್ವಲ್ಪ ಟಬು ಇರಬಹುದು, ಆದರೆ ನಿಜಾನೇ ಎಲ್ಲರ ಮನಸ್ಸಲ್ಲಿರೋದು. ಅವಳು ಹೇಳದೆ ಇಡುವ, ಬಡಾಯಿಸದೆ, ನೇರವಾಗಿ ಹೇಳದೆ ಇಡುವ. ಅವಳ ಸೀಕ್ರೆಟ್ ಎಕ್ಸ್ಪೆಕ್ಟೇಷನ್ಸ್ ಇನ್ ಬೆಡ್. ಅವನಿಗೆ ಇದು ಗೊತ್ತಿರೋದ್ರೆ ಸಂಬಂಧ ಲೆವೆಲ್ ನೆಕ್ಸ್ಟ್ಗೆ ಹೋಗ್ತದೆ. ಇಲ್ಲದಿದ್ರೆ ಊಹೆ ಮಾಡ್ಕೊಳ್ಳಿ. ಇದು ನೀವು ಮಿಸ್ ಮಾಡಬಾರ್ದು. ಅಂತಿಮವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆತ್ಕೋಬೇಡಿ. ಹೇಳಿ ನೋಡಿ, ಬೆಡ್ನಲ್ಲಿ ಅವಳು ಏನು ಬಯಸ್ತಾಳೆ ಅನ್ನೋದು ಕೇಳೋಕೆ ಸುಲಭ ಅನ್ನಿಸಬಹುದು. ಆದರೆ ಪ್ರತಿ ಹೆಂಗಸು ಅದೆಲ್ಲ ಮಾತಲ್ಲಿ ಹೇಳೋದಿಲ್ಲ. ಅವಳ ನಿಗಾ, ಅವಳ ನಗ್ನ, ಅವಳ ದೇಹಭಾಷೆ, ಅಲ್ಲಿ ತುಂಬಾ ಕ್ಲೂಸ್ ಇರುತ್ತವೆ. ಒಂದು ಉದಾಹರಣೆ. ಅವನು ಯಾವಾಗಲೂ ಲೈಟ್ ಆಫ್ ಮಾಡಿದ್ಮೇಲೆ ಅಪ್ಪಳಿಸಿ ಲೈಟ್ ಆಫ್ ಮಾಡ್ತಾನೆ. ಅವಳಿಗೆ ಬೇಕಾಗಿರೋದು ಏನು ಗೊತ್ತಾ? ಸ್ವಲ್ಪ ಲೈಟ್ ಇರಲಿ, ಅವನು ಅವಳನ್ನು ನೋಡುವ ದೃಷ್ಟಿಯಲ್ಲಿ ಬೆದರದೆ ಇದ್ದೀಕೆ ಬೇಕು. ಅವಳು ಗೊತ್ತು ಮಾಡೋದಿಲ್ಲ. ಆದ್ರೆ ಆ ಬೆಳಕಿನಲ್ಲಿ ಅವಳ ತಮಾಷೆಯೇ ಬೇರೆ. ಹೆಂಗಸರು ಸೇಫ್ ಅಂತ ಅನಿಸುವ, ರೆಸ್ಪೆಕ್ಟೆಡ್ ಅಂತ ಭಾಸವಾಗೋ ಬಾಂಧವ್ಯ ಬಯಸುತ್ತಾರೆ, ಬೆಡ್ನಲ್ಲಿ ಕೂಡ. ಅವಳಿಗೆ ತುಂಬಾ ಕಂಫರ್ಟ್ ಫೀಲ್ ಆಗ್ತಾ ಇದ್ರೆ ಅಷ್ಟೇ ಅದ್ಭುತ ಅನುಭವ ಅವಳಿಗೂ ನಿಮಗೂ. ಯಾರಾದ್ರೂ ಹೇಳ್ತಾರೆ, ನಡೆಯೋದು ನಿಜವೂ, ಆದರೆ ಸ್ಟಾರ್ಟರ್ ಬೇಕಲ್ಲ. ಅಷ್ಟೇ ಇಲ್ಲ, ಹೆಂಗಸಿಗೆ ಸ್ಟಾರ್ಟರ್ ಸ್ವಲ್ಪ ಜಾಸ್ತಿ ಬೇರೆ ಅನ್ನೋದು ಗೊತ್ತಿರ್ಲಿ. ಅವನಿಗೆ ಬೇಕು ತರ ಎಕ್ಸ್ಪ್ರೆಸ್ ರೈಲು. ಆದರೆ ಅವಳಿಗೆ ಬೇಕು ಒಂದು ನೆಲದ ಕಾಡುಹೊಳೆ, ಸ್ಲೋಲಿ ಫ್ಲೋಯಿಂಗ್. ಆದರೆ ಅವಳು ಇದನ್ನ ಹೇಳೋದಿಲ್ಲ. ಅವನು ಡೈರೆಕ್ಟ್ ಅಟ್ಗೆ ಹೋಗೋದಕ್ಕೆ ಬದಲು ನೋಡೋದು, ಮುಟ್ಟೋದು, ಮಾತಾಡೋದು, ಇವು ಅವಳಿಗೆ ಎಮೋಷನಲ್ ಸ್ವಿಚ್ ಆನ್ ಆಗಿ ಕೆಲಸ ಮಾಡ್ತವೆ. ಕೇವಲ ದೇಹಕ್ಕೆ ಟಚ್ ಮಾಡೋದ್ರಲ್ಲ, ಅವಳ ಕಿವಿಗೆ, ಮನಸ್ಸಿಗೆ, ಮನೋಭಾವನೆಗೆ ಟಚ್ ಆಗೋದು ಮುಖ್ಯ. ಅವಳು ಒಮ್ಮೆ ಅಡ್ಜಸ್ಟ್ ಆದ್ಮೇಲೆ ಅದರರ್ಥ ಅಷ್ಟು ಸಾಕು ಅಂತ ಅರ್ಥವಲ್ಲ. ಅವಳಿಗೆ ಬೇಕಾಗಿರೋದು, ಅವನು ನನ್ನನ್ನು ಬಯಸ್ತಾನ, ನಾನು ಸೆಕ್ಸಿಯಾಗಿ ಕಾಣಿಸ್ತಿದ್ದೀನಾ ಅನ್ನೋ ಅನುಭವ. ಕಳೆದ ವಾರ ಒಬ್ಬ ಹುಡುಗಿ ನನ್ನ ಇನ್ಬಾಕ್ಸ್ಗೆ ಇದನ್ನು ಬರ್ದಿದ್ದಳು. ನಾನು ಯಾವಾಗಲೂ ಹೆದರಿ ಇರ್ತೀನಿ, ಅವನಿಗೆ ನಾನು ಅಟ್ರಾಕ್ಟಿವ್ ಅನ್ಸ್ತೀನಿ ಅಲ್ವಾ ಅಂತ. ಇದು ತುಂಬಾ ಹೆಂಗಸರು ಹೊರಗೆ ಹೇಳೋದಿಲ್ಲ. ಆದರೆ ಅವಳು ನಮ್ಮ ಜೊತೆ ಬೆಡ್ಗೆ ಬಂದಿರೋದು ಅಂದ್ರೆ ಇದು ಅವಳಿಗೆ ಮುಖ್ಯ. ನಿಮಗೂ ಇಂಥ ಅನುಭವ ಇದ್ರೆ ಕಮೆಂಟ್ಗಳಲ್ಲಿ ಶೇರ್ ಮಾಡಿ. ನಾನು ಎಲ್ಲರದೇ ಓದುತ್ತೀನಿ. ಸ್ಪೆಷಲ್ ಕಮೆಂಟ್ಗಳನ್ನು ವಿಡಿಯೋದಲ್ಲೇ ಫೀಚರ್ ಮಾಡ್ತೀನಿ. ಏನೇ ಆಯ್ತು, ಒಂದೇ ರೀತಿಯ ಆಕ್ಟಿವಿಟಿ ನಿತ್ಯವೂ ನೋಡೋಕೆ ಸೀರಿಯಲ್ ಅಷ್ಟೇ. ಅವಳು ಹೇಳೋಲ್ಲ, ಆದರೆ ಅವಳಿಗೆ ಬೋರ್ ಆಗಬಹುದು. ಇನ್ನೂ ಹೊಸ ಆಗೋದೇನಾದ್ರೂ ಅನ್ನೋ ಕುತೂಹಲ, ಸ್ಮಾಲ್ ಸರ್ಪ್ರೈಸ್ ಎಲಿಮೆಂಟ್ಸ್ ಅವಳಿಗೆ ಬಹಳ ಇಷ್ಟ. ಆದರೆ ಅವಳು ಒಪ್ಪಂದಕ್ಕೆ ಬಾರದ ವಿಷಯದಲ್ಲಿ ಒತ್ತಾಯ ಮಾಡಿದ್ರೆ ಅಷ್ಟಕ್ಕಿಂತ ಕೆಟ್ಟದ್ದು ಇಲ್ಲ. ನಾನಿನ್ನೂ ನಿನ್ನ ಗೌರವಿಸುತ್ತೀನಿ ಅನ್ನೋದು ಅವಳಿಗೆ ನಿಭಾಯಿಸೋದು, ಅವಳನ್ನು ಹತ್ತಿರಕ್ಕೆ ಸೆಳೆಯೋದು. ನೀವೊಬ್ಬ ಕ್ರಿಯೇಟಿವ್ ಲವರ್ ಆಗಬೇಕಾದ್ದು ಕಬ್ಬಿಣದ ಲೆಕ್ಕಗಾರ ಅಲ್ಲ. ಹೌದು, ಅವಳು ಬೆಡ್ಗೆ ಬರೋದ್ರಕ್ಕಿಂತ ಮುಂಚೆ ಅವಳ ಮೈಂಡ್ನಲ್ಲಿ ನೀವು ಬಂದು ಕೂತಿರ್ಬೇಕು. ಅವನಿಂದ ಓರ್ವ ಹೆಂಗಸು ಕೇಳಿದ್ಲು, ನಿನ್ನ ಜೊತೆ ಬೆಡ್ನಲ್ಲಿ ಇರೋದೇನು ಹೆಚ್ಚು, ಆದರೆ ನನ್ನೊಳಗೆ ಏನಾದ್ರೂ ಕಾಡೋಂತಿದೆ ಎಂದರೆ ನಾ ತುಂಬಾ ಎಂಜಾಯ್ ಮಾಡ್ತೀನಿ. ಅವಳು ದಿನದ ಹೊತ್ತು ಅವಳಿಂದ ಕೇಳಿದ ಮೆಚ್ಚುಗೆ, ಶ್ರದ್ಧೆ, ಪೋಷಣೆ, ಇವೆರಡೂ ಅವಳಿಗೆ ಬೆಡ್ ಎಕ್ಸ್ಪೀರಿಯನ್ಸ್ನ ಬೆಸ್ಟಾಗಿಸುತ್ತವೆ. ಇಲ್ಲೊಂದು ಸತ್ಯ, ಹೆಂಗಸರು ಪರಿಪೂರ್ಣ ಪುರುಷ ಬೇಕೆಂದುಕೊಳ್ಳಲ್ಲ. ಅವರ ಕನಸು ಆತ ಕೇಳಿಸಿಕೊಳ್ಳಲಿ, ಸ್ಪಂದಿಸಲಿ ಮತ್ತು ಪ್ರಾಮಾಣಿಕವಾಗಿರಲಿ. ಅವಳು ಹೇಳದಿರಬಹುದು, ಆದರೆ ಅವಳು ಬಯಸೋದು, ನಾನು ಈ ಸಂಬಂಧದಲ್ಲಿ ಸೇಫ್ ಇದ್ದೀನಿ. ನನ್ನ ದೇಹ ಮಾತ್ರ ಅಲ್ಲ, ನನ್ನ ಆತ್ಮವನ್ನೂ ಒಪ್ಪಿಸುತ್ತೀನಿ. ಇಂಥ ಒಬ್ಬ ಪುರುಷನ ಮುಂದೆ ಅವಳು ತನ್ನ ನಿಜವಾದ ತವಕವನ್ನು, ಬಯಕೆಯನ್ನು ಹೇಳಿಕೊಳ್ಳಬಲ್ಲಳು. ಇವತ್ತು ಹೇಳಿದ ಎಲ್ಲದೂ ಆಕೆಯ ಸೀಕ್ರೆಟ್ ಎಕ್ಸ್ಪೆಕ್ಟೇಷನ್ಸ್ ಆಗಿವೆ. ಅವಳು ಬಾಯಿ ತೆಗೆಯದೇ ಇರುವುದು ನಾಚಿಕೆ ಅಲ್ಲ, ಅದು ನಂಬಿಕೆಯ ಕೊರತೆಯೂ ಅಲ್ಲ. ಆದರೆ ನೀವು ಆ ಮಾತು ಕೇಳಿಸೋ ಕಿವಿಯಾಗಿದ್ರೆ ಅವಳಿಗೆ ಬೇಕಾದ ಅವನು ನೀವು ಆಗಬಹುದು. ಈ ವಿಡಿಯೋ ಇಷ್ಟವಾಯಿತಾ? ಇನ್ನು ಈ ರೀತಿಯ ಡೀಪ್ ಕನ್ವರ್ಸೇಷನ್ಸ್ ಬೇಕಾ? ಇಷ್ಟು ಮಾಡಿದ್ಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಂತೆ. ಒಂದು ಬಟನ್ ದತ್ತ ಅನ್ನೋದು ಮಾತ್ರವಲ್ಲ, ಇದು ನಿಮ್ಮ ನೆಕ್ಸ್ಟ್ ಲೆವೆಲ್ ರಿಲೇಶನ್ಶಿಪ್ ಲೈಫ್ಗೆ ಒಂದು ದಾರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಲಿ. Being a good lover isn't about tricks, it's about connection.